ನೋಡಿರಿ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೇಳುವಂಥ 4 ಮಾರ್ಕ್ಸಿನ ಪ್ರಶ್ನೆ ಇದು. ಇದನ್ನು ನಾವು ಬಿಡಿಸಿದಾಗ ಕಂಪಲ್ಸರಿ 4 ಅಂಕಗಳು ನಮಗೆ ಸಿಗ್ತಾವೆ. ಕೆಳಗಿನ ಸಮೀಕರಣಗಳಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತದ. ಮೊದಲು ಬಿಡಿಸೋಣ, ಆಮೇಲೆ ನಕ್ಷೆಯನ್ನು ಹಾಕೋಣಂತ, ಅಂದರೆ ಗ್ರಾಫವನ್ನು ಬರೆಯೋಣಂತ ಅಂದಾಗ ಮೊದಲನೇ ಸಮೀಕರಣ ಏನು? 4x ಮೈನಸ್ 5y ಈಕ್ವಲ್ ಟು 20 ಅಂತದ. ಇದನ್ನು ಏನು ಮಾಡಬೇಕು? ಮೊದಲು ಎಕ್ಸದ ಬೆಲೆಯನ್ನು ಆದೇಶ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ದ ಬೆಲೆ ಎಷ್ಟಾಗ್ತದೆ ನೋಡ್ಕೋಬೇಕು. ಅಂದಾಗ 4x ಅಂದರೆ 0 ಅಂದೀವಿ, ಅದಕ್ಕೆ ಇಂಟು 0 ಮೈನಸ್ 5y ಈಕ್ವಲ್ ಟು 20. 4 ಸೊನ್ನೆಲೆ 0 ಆಯಿತು, ಮೈನಸ್ 5y ಈಕ್ವಲ್ ಟು 20 ಆಯಿತು. ಅಂದಾಗ y ಈಕ್ವಲ್ ಟು 20 ಅಪಾನ್ ಮೈನಸ್ 5. 5 ಬಂದರೆ 5 4 ದೇರ್ ಫೋರ್ y ಈಕ್ವಲ್ ಟು ಮೈನಸ್ 4 ಆಯಿತು. ಮೊದಲನೇ ಪಾಯಿಂಟ್. ಇನ್ನೊಂದು ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಆದಾಗ ಅಂತ ಬರ್ಕೊಂಡಿವಿ, ಹೌದಲ್ಲ? ಈಗ y ಈಕ್ವಲ್ ಟು 0 ಆದಾಗ ತಗೋರಿ ನೋಡೋಣಂತ. y ಈಕ್ವಲ್ ಟು 0 ಆದಾಗ ಏನಾಗ್ತದೆ? 4x ಮೈನಸ್ 5 y ಅಂದರೆ ಏನಂದೀವಿ ಇಲ್ಲಿ? 0 ಅಂತ ತಿಳ್ಕೊಂಡೀವಿ. ಅಂದರೆ 0 ಆದಾಗ ಈಕ್ವಲ್ ಟು 20 ಆಯಿತು. 4x ಮೈನಸ್ 5 ಸೊನ್ನೆಲೆ 0 ಈಕ್ವಲ್ ಟು 20 ಆಯಿತು. ಮೈನಸ್ 0ಗೆ ಬೆಲೆ ಇಲ್ಲ, ಹೀಗಾಗಿ 4xಕ್ಕೆ 20 ಸಮವಾಯಿತು. ಎಕ್ಸ್ ಈಕ್ವಲ್ ಟು 20 ಅಪಾನ್ 4. 4 ಒಂದಲೇ 4 5ಲೇ, ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 5 ಆಯಿತು. ಇಷ್ಟಾಗಿಂದ ಇದಕ್ಕೊಂದು ನಿರ್ದೇಶಾಂಕ ಬಾಕ್ಸವನ್ನು ಬರಿಬೇಕು ನಾವು ಕಂಪಲ್ಸರಿ. ಹೆಂಗೆ ಬರಿಬೇಕು ನಿರ್ದೇಶಾಂಕ ಬಾಕ್ಸ್ ನೋಡ್ರಿ. ಎಕ್ಸ್ ಆಯಿತು, ವಾಯ್ ಆಯಿತು. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು ಎಷ್ಟಾಯಿತು? ಮೈನಸ್ 4. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು ಮೈನಸ್ 4 ಆಯಿತು. ಇಲ್ಲಿ ವಾಯ್ ಈಕ್ವಲ್ ಟು 0 ಆದಾಗ ಎಕ್ಸ್ ಈಕ್ವಲ್ ಟು 5 ಆಯಿತು. ಇದು ಒಂದು ಟೇಬಲ್ ರೆಡಿ ಆಯಿತು. ಒಂದು ಸಮೀಕರಣ. ಯಾವ ಸಮೀಕರಣದ್ದು? 4x ಮೈನಸ್ 5y ಈಕ್ವಲ್ ಟು 20 ಈ ಸಮೀಕರಣದ್ದು. ಇನ್ನು ಎಣದ ಈ ಭಾಗದ್ದು ಯಾವುದು ಈ ಸಮೀಕರಣ? 3x ಪ್ಲಸ್ 5y ಈಕ್ವಲ್ ಟು 15. ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆದಾಗ ಏನಾಗ್ತದೆ? ಇಲ್ಲಿ ಈ ಸಮೀಕರಣವನ್ನು ಏನಾಗ್ತದ? 3x ಈಕ್ವಲ್ ಟು 0 ಆದಾಗ ಅಂದೀವಿ, ಎಕ್ಸ್ ಬೆಲೆ ಎಷ್ಟಾಯ್ತು? ಇಲ್ಲಿ 0 ಆಯಿತು. 0 ಪ್ಲಸ್ 5y ಈಕ್ವಲ್ ಟು 15. 3 ಸೊನ್ನೆಲೆ 0 ಪ್ಲಸ್ 5y ಈಕ್ವಲ್ ಟು 15. ದೇರ್ ಫೋರ್ y ಈಕ್ವಲ್ ಟು 15 ಅಪಾನ್ 5. ಯಾಕೆ 0 ಏನಿದ್ರೆ ಕುಡಿಸಿದ್ರೆ ಭತ್ತ ಅಷ್ಟೇ ಬರ್ತದೆ, ಹೀಗಾಗಿ 0 ಕೈ ಬಿಟ್ಟೆ ನಾನು. 5 ಒಂದಲೇ 5 ಮೂರಲೇ, ದೇರ್ ಫೋರ್ y ಈಕ್ವಲ್ ಟು 3 ಆಯಿತು. ಅರ್ಥ ಆಗ್ಲಿಕ್ಕತ್ತು? ಇನ್ನು ಅದೇ ಪ್ರಕಾರವಾಗಿ y ಈಕ್ವಲ್ ಟು 0 ಆದಾಗ ಸಮೀಕರಣ ಹಾಕೊಳ್ಳೋಮು. 3x ಪ್ಲಸ್ 5 y ಬೆಲೆ 0 ಅಂತ ತಿಳ್ಕೊಂಡಿವಿ. ಅಂದಾಗ
ಇಂಟು 0 ಈಕ್ವಲ್ ಟು ಎಷ್ಟದಿಲ್ಲಿ 15. 3x ಪ್ಲಸ್ 5 ಸೊನ್ನೆಲೆ 0 ಈಕ್ವಲ್ ಟು 15. ಸೊನ್ನೆಯನ್ನು ಬಿಡ್ತೀನಿ, ಸೊನ್ನೆಯನ್ನು ಕೂಡಿಸಿದಾಗ ಅಷ್ಟೇ ಬಂದುಬಿಡ್ತದೆ. ಹೀಗಾಗಿ 3x ಈಕ್ವಲ್ ಟು 15 ಆಯಿತು. ಎಕ್ಸ್ ಈಕ್ವಲ್ ಟು 15/3. 3 ಅಂದರೆ 3 5 15 ಆಗ್ತದ. ಸರಿಯಾಗಿತ್ತು. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 5 ಆಯಿತು. ಇದಕ್ಕೂ ಒಂದು ಟೇಬಲವನ್ನು ಹಾಕೋಬೇಕು ನಾವು. ಹೆಂಗೆ ಟೇಬಲ್ಲ? ಎಕ್ಸ್ ಇಲ್ಲಿ ವಾಯ್. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು ಎಷ್ಟಾಗ್ಯದ? 3 ಆಗ್ಯದ. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು 3 ಆಯಿತು. ಇಲ್ಲಿ ವಾಯ್ ಈಕ್ವಲ್ ಟು 0 ಆದಾಗ ಎಕ್ಸ್ ಈಕ್ವಲ್ ಟು 5 ಆಯಿತು. ಈ ಎರಡೂ ಟೇಬಲವನ್ನು ಉಪಯೋಗ ಮಾಡಿಕೊಂಡು ನಾವು ಗ್ರಾಫದಲ್ಲಿ ಪರಿಹಾರವನ್ನು ಕಂಡುಹಿಡಿಬೇಕು. ಅದು ಹೆಂಗೆ ಅನ್ನೋದು ಗ್ರಾಫ್ ಮುಖಾಂತರ ಹೋಗೋಣಂತ. ಇಲ್ಲಿ ನಾವು ಏನು ಇಲ್ಲಿವರೆಗೆ ಬಿಡಿಸೀವಲ್ಲ ಅದರ ತಕ್ಕಂತೆ ನಾವು ಗ್ರಾಫವನ್ನು ಹಾಕಬೇಕು. ನಿಮ್ಮಲ್ಲಿ ಇಂಥ ಗ್ರಾಫವನ್ನು ಸಿಗ್ತವೆ. ನಿಮಗೆ ತಿಳಿಯುವ ಸಂಬಂಧ ನಾವು ಗ್ರಾಫದಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಅಂತ ಹಾಕ್ಕೊಂಡಿವಿ. ಈ ಕಡೆ ಎಲ್ಲ ಏನದಾವಲ್ಲ ಧನಾತ್ಮಕವಾದಂಥ ಸಂಖ್ಯೆಗಳು ಇರ್ತಾವೆ, ಈ ಕಡೆ ಋಣಾತ್ಮಕವಾದಂಥ ಸಂಖ್ಯೆಗಳು ಈ ಕಡೆ ಇರ್ತಾವೆ. ಇನ್ನು ಕೆಳಗಡೆ ಋಣಾತ್ಮಕವಾದ ಸಂಖ್ಯೆಗಳು, ಮೇಲ್ಭಾಗದಲ್ಲಿ ಧನಾತ್ಮಕವಾದಂಥ ಸಂಖ್ಯೆಗಳು. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಸ್ಕೇಲ್ ಏನು ಬರ್ಕೊಂಡಿವಿ? ಎಕ್ಸ್ ಅಕ್ಷ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು 1 ಮಾನ, ವಾಯ್ ಅಕ್ಷಕ್ಕೆ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮಾನ ಅಂತಾಯಿತು. ನಿರ್ದೇಶಾಂಕ ಬಾಕ್ಸವನ್ನು ಗ್ರಾಫ್ ಪೇಪರ್ ಮೇಲೆ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಂಡೀನಿ. ಈ ಬಾಕ್ಸ್ ಏನದಲ್ಲ ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ಆ ಸಮೀಕರಣವನ್ನು ಬರ್ಕೊಂಡು ಆ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಾಂಕವನ್ನು ಕೆಳಗೆ ಬಾಕ್ಸ್ದಲ್ಲಿ ಬರೀಬೇಕು. ಇಲ್ಲಿ ಎಕ್ಸ್ ವಾಯ್ ಅಂತ ಬರ್ತೀನಿ. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು -4, ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0. ಇಲ್ಲಿ ಇದು 4x - 5y ಈಕ್ವಲ್ ಟು 20 ಈ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 3x + 5y ಈಕ್ವಲ್ ಟು 15 ಈ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ಈ ಬಾಕ್ಸ್ ಆಗ್ತದೆ. ಈ ಬಾಕ್ಸದಲ್ಲಿ ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು 3 ಆಗ್ಯದ, ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0 ಆಗ್ಯದ, 0 ಆಗ್ಯದ. ಇದರ ತಕ್ಕಂತೆ ನಿರ್ದೇಶಾಂಕ ಬಿಂದುಗಳನ್ನು ಬಿಡಿಸ್ಕೊಂಡು ನಾವು ರೇಖೆಯನ್ನು ಬರೆದು ಪರಿಹಾರವನ್ನು ಹೇಳಬೇಕು ನಾವು. ಅಂದಾಗ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು -4 ಅಂತೀವಿ. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು -4 ಅಂತೀವಿ. ಅಂದ್ರೆ ಹೆಂಗಾಗ್ತದೆ ನೋಡ್ರಿ, ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು -4 ಎಲ್ಲಿ ಬರ್ತದೆ? ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು -4 ಈ ಪಾಯಿಂಟ್ ಆಯಿತು. ಇದನ್ನು ನಿರ್ದೇಶಾಂಕವನ್ನು ಬರೆದು ಬಿಡಬೇಕು. ಮೊದಲು ಬರೆದಿದ್ದು 0, ಆಮೇಲೆ -4 ಇಷ್ಟು ಬರೀಲೇಬೇಕು. ಈ ನಿರ್ದೇಶಾಂಕವನ್ನು ಈ ಬಿಂದುವಿಗೆ ಸಂಬಂಧಪಡ್ತವೆ. ಯಾವ ಬಿಂದುವಿಗೆ ಯಾವ ನಿರ್ದೇಶಾಂಕ ಸಂಬಂಧಪಡ್ತದೆ ಅದನ್ನು ಬರೀಬೇಕು. ಆ ನಿರ್ದೇಶಾಂಕ ಬರೆಯುವಾಗ ಮೊದಲು ಬರೆದಿದ್ದು ಎಕ್ಸ್ಗೆ ಸಂಬಂಧಪಡ್ತದೆ, ಆಮೇಲೆ ಬರೆದಿದ್ದು ವಾಯ್ಗೆ ಸಂಬಂಧಪಡ್ತದೆ. ಇನ್ನು ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0, ವಾಯ್ ಈಕ್ವಲ್ ಟು ವಾಯ್ ಅಕ್ಷದಲ್ಲಿ 0 ಆಗಿಬಿಡ್ತು. ಎಕ್ಸ್ ಈಕ್ವಲ್ ಟು 5 ಆದಾಗ ಇಲ್ಲಿ ಬರ್ತದೆ. ಇದರ ನಿರ್ದೇಶಾಂಕ ಎಷ್ಟು? ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0. ಇಷ್ಟು ಬರೀಬೇಕು ಕಂಪಲ್ಸರಿ. ಇಷ್ಟು ಬರೆದಿಂದ ಒಂದು ಲೈನವನ್ನು ಎಳೆಬೇಕು. ನೋಡಿ ನಾವು ಲೈನ್ ಹೆಂಗೆ ತೊಗೋತೀನಿ ಇಲ್ಲಿ. ಇಷ್ಟಾಯಿತು. ಈ ಲೈನವನ್ನು ಯಾವ ಸಮೀಕರಣಕ್ಕೆ ಸಂಬಂಧಪಡ್ತದ ಆ ಸಮೀಕರಣವನ್ನು ಬರಿಬೇಕು. ಯಾವ ಸಮೀಕರಣ ಇದಕ್ಕೆ ಯಾವ ಸಮೀಕರಣ ಸಂಬಂಧಪಡ್ತದೆ ನೋಡ್ರಿ. 4x - 5y ಈಕ್ವಲ್ ಟು 20 ಈ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಇದೊಂದು ಲೈನ್ ಇದು. ಇನ್ನು ಈ ಸಮೀಕರಣಕ್ಕೆ ಮುಗೀತು.
ಇನ್ನು ಈ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಲೈನ್ ಬೇಕಲ್ಲ. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು 3 ಆಯಿತು. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು ಎಷ್ಟಾಗ್ಯದ 3 ಆಗ್ಯದ. ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು 3. ಇನ್ನು ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0. ವಾಯ್ 0 ಆಯಿತು, ಎಕ್ಸ್ 5 ಆಯಿತು. ಇಲ್ಲೇ ಬಂತು ಅದನ್ನು ಬರಲೇಬೇಕು. ಎಕ್ಸ್ ಈಕ್ವಲ್ ಟು 5 ಆದಾಗ ವಾಯ್ ಈಕ್ವಲ್ ಟು 0. ಅಂದರೆ ಈ ಪಾಯಿಂಟದ ಮೇಲೆ ಎರಡನೇ ಸಮೀಕರಣ ಅಲ್ಲೇ ಬಂತು, ಮೊದಲನೇ ಸಮೀಕರಣವೂ ಅಲ್ಲೇ ಬಂತು. ಅಂದಾಗ ನಾವು ಇಲ್ಲಿ ಒಂದು ಲೈನ್ ಔಟ್ ಮಾಡೋಣ ಅಂತ ನೋಡ್ರಿ. ಈ ಲೈನವನ್ನೇನು ಹೇಳ್ದಿನಲ್ಲ, ಇದು ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ಆ ಸಮೀಕರಣವನ್ನು ಬರೀಲೇಬೇಕು. ಇಲ್ಲೆಲ್ಲರೂ ಭಾಳ ತಪ್ಪು ಮಾಡ್ತಾರೆ. ಲೈನಕ್ಕೆ ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ನಿರ್ದೇಶಾಂಕರು ಬರೀಬೇಕು, ಆ ಸಮೀಕರಣ ಬರೀಬೇಕು. ಯಾವುದಿಲ್ಲಿ 3x + 5y = 15 ಆಯಿತು. ಈ ಎರಡೂ ರೇಖೆಗಳು ಪರಸ್ಪರ ಏನು ಛೇದಿಸ್ಯಾವಲ್ಲ, ಆ ಛೇದಿಸದಂಥ ಪಾಯಿಂಟ್ ನಮಗೆ ಪರಿಹಾರಗಳು. ಅಂದ್ರೆ ಈ ಲೈನ್ ಮತ್ತು ಈ ಲೈನ್ ಏನಿಲ್ಲಿ ಕ್ರಾಸ್ ಆಗ್ಯಾವಲ್ಲ ಈ ಪಾಯಿಂಟದಲ್ಲಿ, ಆ ಪಾಯಿಂಟಲ್ಲಿ ನಮಗೆ ಪರಿಹಾರಗಳು ಅಂದರೆ ಸಮೀಕರಣದ ಪರಿಹಾರಗಳು. ಆದ್ದರಿಂದ ಸಮೀಕರಣದ ಪರಿಹಾರಗಳು, ಸಮೀಕರಣದ ಪರಿಹಾರ ಎಷ್ಟು ನೋಡ್ರಿ ಇಲ್ಲಿ 5 0 ಅಂತಾಯಿತು. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ಕ್ಲಿಯರ್ ಮಾಡಿಬಿಡ್ರಿ ನಮಗೆ. ದೇರ್ಫೋರ್ ಎಕ್ಸ್ ಈಕ್ವಲ್ ಟು 5 ಆಯಿತು. ದೇರ್ಫೋರ್ ವಾಯ್ ಈಕ್ವಲ್ ಟು 0 ಆಯಿತು. ಇಷ್ಟು ಬರೆದು ಬಿಟ್ಟರೆ ನಮಗೆ ಸಂಪೂರ್ಣವಾಗಿ 4 ಅಂಕಗಳು ನಮಗೆ ಸಿಗ್ತಾವೆ. ದಟ್ಸ್ ಆಲ್.